ಹೌದು, ಯಾಕಂದ್ರೆ ಹೊರಗಡೆನೂ ನಾನು ಹೋರಾಟಗಾರ್ತಿ ಆಗಿರೋದ್ರಿಂದ ನನ್ನ ಐಡೆಂಟಿಟಿ ನಾನು ಎಲ್ಲೂ ಬಿಟ್ಕೊಡಕ್ ಆಗಲ್ಲ. ಬಟ್ ಇಡೀ ನೀವು ಬಿಗ್ ಬಾಸ್ ನನ್ನ ಜರ್ನಿನ ಗಮನಿಸಿದ್ರೆ ನಾನು ಜಗಳ ಆಡಿರೋದು ಒಂದಕ್ಕೆ, ಏಕವಚನ ಪದ ಬಳಕೆ ಮಾಡಬೇಡಿ, ಇಷ್ಟೇ. ಏನು, ಹೋಗೋ, ಬಾರೋ ಇದೆಲ್ಲ ಮಾಡಬೇಡಿ ಅಂತಾನೆ ನಾನು ಹೇಳ್ತಾ ಇದ್ದಿದ್ದು. ಬಟ್ ಅದೇ ನಾನು ಹೇಳಿದಾಗೆ ಪ್ರಚೋದನೆ ಮಾಡಿದಾಗೆ ನಾನು ಯಾವತ್ತು ಯಾರ ಹತ್ರ ಜಗಳಕ್ಕೆ ನಾನು ಹೋದವಳಲ್ಲ. ಬಟ್ ನನ್ನ ಹತ್ರ ಕಾಲ್ ಕೆರ್ಕೊಂಡು ಜಗಳಕ್ಕೆ ಬಂದಾಗ ನಾನು ಬಿಟ್ಟವಳಂತೂ ಅಲ್ಲವೇ ಅಲ್ಲ, ಅಷ್ಟು ಒಳ್ಳೆಯವಳಂತೂ ನಾನಲ್ಲ. ಬಟ್ ಅದೊಂದಕ್ಕೋಸ್ಕರ ನಾನು ತುಂಬಾ ಫೈಟ್ ಮಾಡಿದೆ, ಕೊನೆ ಕ್ಷಣದವರೆಗೂ ನಾನು ಫೈಟ್ ಮಾಡಿದ್ದೀನಿ. ಬಟ್ ಹೌದು, ನಿಮ್ಮನ್ನ ಯಾರೋ ಬಂದು ಏಕವಚನದಲ್ಲಿ ಪದ ಬಳಕೆ ಮಾಡಿದಾಗ ನೀವು ಅವ್ರನ್ನ ಹೋಗ್ಬಿಟ್ಟು ಕೂರಿಸ್ಬಿಟ್ಟು ನೀವೇನು ಅವ್ರಿಗೆ ಪ್ಯಾಂಪರ್ ಮಾಡೋಕ್ಕಾಗಲ್ಲ. ನೀವು ಅವ್ರಿಗೆ ಅದೇ ಟಾಂಗ್ ಕೊಟ್ಟಾಗ್ಲೇ ಅವ್ರಿಗೂ ಅರ್ಥ ಆಗೋದು. ಹಾಗಾಗಿ ಆ ಕೆಲಸವನ್ನ ನಾನು ಮಾಡಿದ್ದೀನಿ. ಬಟ್ ಎಷ್ಟೋ ಜನಕ್ಕೆ ಅದು ಒಂದು ರೀತಿ ಬೇರೆ ತರ ಬಿಂಬಿಸುವಂತ ಪ್ರಯತ್ನ ಆಯಿತು. ನನಗೆ ಹೊರಗಡೆ ಬಂದ್ಮೇಲೆ ತುಂಬಾನೇ ವಿಚಾರಗಳು ಬೇರೆಯವ್ರು ಹೇಳಿದಾಗ ನಾನು ಕೇಳಿದ್ದು, ನಾನು ಏಕವಚನ ಪದ ಬಳಕೆ ಮಾತಾಡಬೇಡಿ ಅಂದಿದ್ದಕ್ಕೇನೆ ಇಲ್ಲಿಷ್ಟು ವಿರೋಧ ಆಗಿದೆ. ಬಟ್ ಬಿಗ್ ಬಾಸ್ ಮನೆ ಒಳಗಡೆ ಕೆಲವ್ರು ಬಂದು ಒಂದು ಡಿಕ್ಷನರಿನೇ ಬರೆದಿದ್ದಾರೆ. ಓ, ಇಂಥದ್ದು ಇದೆಯಪ್ಪ, ಈ ತರ ಪದ ಬಳಕೆಗಳು ಇದೆಯಾ, ಹಿಂಗ್ ಬಿಗ್ ಬಾಸ್ ಮನೆ ಒಳಗಡೆ ಮಾತಾಡಬಹುದಾ ಅಂತ. ಸೊ ಅದ್ರ ಬಗ್ಗೆ ಯಾವುದು ಚರ್ಚೆ ಆಗ್ಲಿಲ್ಲ ಅಂದಾಗ ನನಗೆ ತುಂಬಾನೇ ಒಂಥರ ಆಶ್ಚರ್ಯ ಅಂತ ಅನಿಸ್ತು.